ಹಾಯ್ ಎಲ್ಲರಿಗೆ ಕೂಡ ನಾನೊಂದು ಎಂಗೇಜ್ಮೆಂಟ್ಗೆ ಹೋಗಲಿಕ್ಕೆ ರೆಡಿಯಾಗಿದ್ದೇನೆ. ಹಾಗೆ ಅಕ್ಕನ ಮನೇಲಿದ್ದೇನೆ. ಇಲ್ಲಿ ಹತ್ತಿರದಲ್ಲಿ ಎಂಗೇಜ್ಮೆಂಟ್ ಇದೆ. ಹಾಗೆ ಈ ಸಲ ಫಂಕ್ಷನ್ ಅಂತ ಹೇಳಿದರೆ ತುಂಬ ಫಂಕ್ಷನ್ ಏಪ್ರಿಲಿಂದವೇ ಸ್ಟಾರ್ಟ್ ಆಗಿದೆ. ಇನ್ನು ಮೇ ಲಾಸ್ಟಿನವರೆಗೆ ಇರ್ಬೋದು. ಆಮೇಲೆ ಮಳೆ ನಂತರ ಫಂಕ್ಷನ್ಸ್ ಏನಿರೋದಿಲ್ಲ ಅಲ್ವಾ. ಹಾಗೆ ನಾನು ಮೊನ್ನೆ ಹಾಕಿದ ಡ್ರೆಸ್ಸೇ ಹಾಕಿದ್ದೇನೆ, ಆ್ಯನಿವರ್ಸರಿಗೆ ತೆಗೆದ ಡ್ರೆಸ್ಸೇ ಹಾಕಿದ್ದೇನೆ. ಪಳ ಪಳ ಮಿಂಗುವ ಡ್ರೆಸ್ ಹಾಕಿದ್ದಾಳೆ ಖುಷಿ. ಮತ್ತು ಅಕ್ಕನ ಕಲರ್ ಸೇಮ್ ಅದ. ನಾನು ಮತ್ತು ಸಮೇತ ಒಂದೇ ಹಾಕಿದ್ದು ಕಲರ್. ನಾನು ಮೊನ್ನೆ ಹಾಕಿದೆ ಅದೇ ಹಾಕಿದೆ ಡ್ರೆಸ್, ಹೋಗಿಲಿಲ್ಲ. ಅದರಲ್ಲಿ ಅಡ್ಜಸ್ಟ್ ಮಾಡುವ ಅಂತ, ಒಂದು ಫಂಕ್ಷನಿಗೆ ಹಾಕಿ ಹೋಗುವ ಅಂತ. ಹಾಗೆ ನನ್ನದೇ ಡ್ರೆಸ್ ಮೊನ್ನೆ ಆ್ಯನಿವರ್ಸರಿಗೆ ಹಾಕಿದ್ದೆ ಡ್ರೆಸ್. ಇದು ಮಾತ್ರ ಕೈ ಮಾತ್ರ ಫುಲ್ ಕೈ, ಸ್ವಲ್ಪ ಉದ್ದ ಜಾಸ್ತಿ ಇದೆ. ನನ್ನ ಕೈಗಿಂತ ಸ್ವಲ್ಪ ಉದ್ದ ಜಾಸ್ತಿ ಇದೆ. ಏನಾದರೂ ವ್ಯವಸ್ಥೆ ಮಾಡಬೇಕು. ಸ್ವಲ್ಪ ಒಂಚೂರು ಉದ್ದ ಜಾಸ್ತಿ, ನನಗೆ ಹೀಗೆ ಹೀಗೆ ಮಾಡಬೇಕಾಗ್ತದೆ ಅವಾಗ ಬುಕ್ಕದಾಗೆ ಸ್ವಲ್ಪ ಅಲ್ಲ. ಎಂಜ ನಿನ್ನ ಸಮಸ್ಯೆ ವೈಟ್ ಮಾಡುದು ಆ ಡ್ರೆಸ್ ಬೊಡ್ಚಿಗೆನಾ ಈ ಡ್ರೆಸ್ ಬೊಡ್ಚ ಓ ದೀತಾನ ಹೌದಾ ಅದ ಬುಕ್ಕ ಅವು ಪೌಚ್ ಐಟೇ ದಿಗ್ಗ ನನಗೆ ಶಾಲೆ ದಿಗ್ನಾ ತಕ ಬೈಂಡ್ ಅವು ಒಂದು ಆಯ್ತಾ ಖುಷಿನತ್ನೆ ಹೌದಾ ಅದ ಓ ಬೈಂಡ್ ಮಾಡ್ತಜ ಹೋಯ್ಯ ರಾಕಿ ರಾಕಿ ನಮಗೇನು ಮಾಡೋದಿಲ್ಲ, ಅದೇ ಸದ್ದಿಗೆ ಆಗ್ತದೆ. ಓಟಿಗೆ ರಾಕಿ ಇಲ್ಲದೊಳೆ ಬರ್ಪಾನ ರಾಕಿ ಬರಂದುಳ್ಳೆ ಮೆಲ್ಲ. ರಾಕಿಗೆ ಅವಳ ನೆದ್ರಿಕೆ ಅಂತೆ, ಇಲ್ಲದಿದ್ದರೆ ಮೆಲ್ಲ ಸಿಟ್ಔಟಲ್ಲಿ ಕೂತ್ಕೊಳ್ತಾನೆ. ಸೂರ್ಪಣಕ್ಕೆ ನೆದ್ರಿಕೆ ಅಂತೆ. ಅವಳು ಬರುವಾಗ ಸೂರ್ಪಣಕ್ಕೆ ಬಂದಾಗೆ ಆಗ್ತದೆ ರಾಕಿಗೆ. ಪೋಯ್ಯ ನಾವು ಹೊರಟದ್ದು. ಬೋರ್ ಸಮಿತ ನಟಿ ಬರಡಿಯಾ ಬೋಚ್ಚಮ್ಮ ಪೊಯ್ ನೋಡಿ ಇಲ್ಲಿ ಅಂದೆ ನೋಡಿ ದಾಸವಾಳ ವಾವ್ ಸೂಪರ್ ಉಂಡಿಯಾ. ಇದು ಅಂಗಡಿಯಿಂದ ತಂದದಂತೆ ಗಿಡ, ಕಷಿ ಅದು ದಾಸವಾಳ ಆಗ್ತಾವು. ದಾಸವಾಳ ಹಾಂ ದ ಮೊಬೈಲ್ ಮೋಡ ಹೊತ್ನದು ಬರ್ಸೊಂಡ. ನಾವು ಫಂಕ್ಷನ್ ಮುಗಿಸಿ ಬಂದ್ವಿ ಮನೆಗೆ. ಬುಡಾರ ಇದು ಇದು ಅದನ್ನಕ್ಕೆ ತರೇಜ್ ಇದು ಮಳೆ, ಜೋರು ಮಳೆ. ನಾವು ಊಟ ಮಾಡೋ ಹೊತ್ತಿಗೆ ಮಳೆ ಬಂತು, ಹಾಗಾಗಿ ಸ್ವಲ್ಪ ಊಟ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು. ಆದರೆ ಊಟ ಮಾತ್ರ ಸೂಪರ್ ಇತ್ತು. ಅದೇ ಅಡಿಗೆಡ್ಡೆ ಇತ್ತದ ಐಸ್ ಕ್ರೀಮ್ ಬೊಡ್ಚ, ಅಲ್ಲಿ ಐಸ್ ಕ್ರೀಮ್ ತಿನ್ಲಿಕ್ಕೆ ಆಗಲಿಲ್ಲ. ಆಗಿ ಅವಳು ಇಟ್ಕೊಂಡು ಬಂದು ಹೊರ ಎಡ್ಡೆ ಬರ್ತಾರದ ಶಿರತೆ ತುಳ ಇಂಚಿತಲ. ನೆಕ್ಸ್ಟ್ ಡೇ ಮಾರ್ನಿಂಗಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಹಾಗೆ ಇವತ್ತು ಪೂರಿ ಮಾಡುವಂಥ ಬೆಳಿಗ್ಗೆ. ಹಾಗೆ ಏನು ಕಸ ಉಂಟಾ ಅಂತ ನೋಡ್ತಾ ಇದ್ದೇನೆ, ಹಿಟ್ಟಿನಲ್ಲಿ ಏನಾದರೂ ಉಂಟಾ ಅಂತ. ಹೊರಗಡೆ ಜೋರು ಮಳೆ ಬರ್ತಾ ಉಂಟು, ಹಾಗಾಗಿ ಮಳೆಯ ಸೌಂಡು ಕೂಡ ನಿಮಗೆ ಕೇಳಿಸ್ತಾ ಇರ್ಬೋದು. ಇನ್ನು ಮಳೆ ಬರುವಾಗ ಬೋರ್ ಆಗ್ತದಲ್ಲ ಒಳಗಡೆ. ಇಲ್ಲಿವರೆಗೆ ತಿರುಗಾಡ್ಲಿಕ್ಕೆ ಒಳ್ಳೆಯದಾಗ್ತಾ ಇತ್ತು. ಹಾಗೆ ನಾನೊಂದು ಕಡೆ ಚಹಾ ಕೂಡ ಇಟ್ಟಿದ್ದೇನೆ. ಇವತ್ತು ಪೂರಿಗೆ ನಾನು ಬಾಜಿ ಮಾಡ್ತಾ ಇಲ್ಲ, ಇವತ್ತು ಎಗ್ ಗ್ರೇವಿ ಮಾಡುವ ಅಂತ. ಅವರಿಗೆ ಎಗ್ ಗ್ರೇವಿ ಅಂತ ಹೇಳಿದರೆ ಎಲ್ಲರಿಗೂ ಇಷ್ಟ, ಮಕ್ಕಳಿಗೆ ಕೂಡ. ಹಾಗೆ ನಾನು ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿಯಾದ ನಂತರ ಈರುಳ್ಳಿ ಮತ್ತು ಟೊಮೆಟೊ ಸ್ವಲ್ಪ ಫ್ರೈ ಮಾಡ್ತೇನೆ. ಸ್ವಲ್ಪ ಬೆಂದ ನಂತರ ಅದನ್ನು ಪೇಸ್ಟ್ ಮಾಡಬೇಕು. ಅನಂತರ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಈರುಳ್ಳಿ, ಶುಂಠಿ, ಹಸಿಮೆಣಸು ಹಾಗೆ ಟೊಮೆಟೊ ಕೂಡ ಹಾಕಬೇಕು. ಟೊಮೆಟೊ ನಾನು ಹಾಕಲಿಲ್ಲ, ಸ್ವಲ್ಪ ಆಮೇಲೆ ಹಾಕುವ ಅಂತ. ಹಾಕಿ ಒಳ್ಳೆ ರೀತಿ ಸ್ಮೂತ್ ಆಗುವವರೆಗೆ ಫ್ರೈ ಮಾಡಬೇಕು ಅದನ್ನು. ಇವಾಗ ನಾನು ಟೊಮೆಟೊ ಕೂಡ ಆ್ಯಡ್ ಮಾಡಿದ್ದೇನೆ. ಇದು ಇನ್ನು ಟೊಮೆಟೊ ಕೂಡ ಸ್ಮೂತ್ ಆದ ನಂತರ ಆ ಪೇಸ್ಟ್ ಉಂಟಲ್ಲ ನಾವು ಮಾಡಿದ್ದು ಟೊಮೆಟೊ ಮತ್ತು ಈರುಳ್ಳಿಯ ಪೇಸ್ಟ್ ಹಾಕಬೇಕು. ಇವಾಗ ನಾನು ಹಾಕಿದ್ದೇನೆ. ಸ್ವಲ್ಪ ನೀರು ಬೇಕಿದ್ದರೆ ಆ್ಯಡ್ ಮಾಡ್ಬೋದು, ಸ್ವಲ್ಪ ದಪ್ಪ ದಪ್ಪ ಇದ್ದರೆ ಒಳ್ಳೆಯದಾಗ್ತದೆ ಗ್ರೇವಿ. ಆನಂತರ ಇಲ್ಲಿ ಅರಿಶಿನ ಪೌಡ್ರ್, ಸ್ವಲ್ಪ ಮೆಣಸಿನ ಪೌಡ್ರ್, ಸ್ವಲ್ಪ ಬಿರಿಯಾನಿ ಮಸಾಲ, ಉಪ್ಪು ಇಷ್ಟು ಬೇಕಾಗ್ತದೆ. ಇದನ್ನು ಸ್ವಲ್ಪ ಸ್ವಲ್ಪ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಎಲ್ಲವನ್ನು ಹಾಕಬೇಕು.
ಹಾಕಿ ಮಿಕ್ಸ್ ಮಾಡಿ ಒಳ್ಳೆ ಒಂದು ಕುದಿ ಬರಬೇಕು. ಕುದಿ ಬಂದ ನಂತರ ಮೊಟ್ಟೆ ಉಂಟಲ್ಲ, ಮೊಟ್ಟೆಯನ್ನು ಅರ್ಧ ಭಾಗ ಮಾಡಿ ಹಾಕಬೇಕು. ಅನಂತರ ಕೊತ್ತಂಬರಿ ಸೊಪ್ಪಿದ್ದರೆ ಕೊತ್ತಂಬರಿ ಸೊಪ್ಪು ತುಂಬ ಒಳ್ಳೆಯದಾಗ್ತದೆ. ನಾನಿಲ್ಲಿ 4 ಮೊಟ್ಟೆ ಬೇಯಿಸಿಟ್ಟಿದ್ದೇನೆ, ಅದನ್ನು ಅರ್ಧ ಭಾಗ ಮಾಡಿದ್ದೇನೆ. ಹಾಗೆ ಇನ್ನದಕ್ಕೆ ಮಸಾಲೆಗೆ ಹಾಕಿ ಸ್ವಲ್ಪ ಸ್ಲೋವಲ್ಲಿಟ್ಟು ಒಂದು 5 ಮಿನಿಟ್ ಇಟ್ಟರೆ ನನ್ನ ಮೊಟ್ಟೆ ಗ್ರೇವಿ ರೆಡಿ ಆಗ್ತದೆ. ತುಂಬ ಒಳ್ಳೆಯದಾಗ್ತದೆ. ಇದುಂಟಲ್ಲ, ಯಾವುದು ಅಕ್ಕಿ ವಡ ಮಾಡಿದ್ದೇನಲ್ಲ, ಅದಕ್ಕೆ ತುಂಬ ಬೆಸ್ಟ್. ಪೂರಿಗೆ ನಾನು ಇವತ್ತು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಪೂರಿಗೆ ಕೂಡ ಒಳ್ಳೆಯದಾಗ್ಬೋದು. ನಾನು ಅಡುಗೆ ಕೋಣೆಯಲ್ಲಿ ಕೆಲಸ ಮಾಡುವಾಗ ಅಪ್ಪ ಮಕ್ಕಳು ನೋಡಿ ಮಳೆಯನ್ನು ನೋಡ್ತಾ ಕೂತ್ಕೊಂಡಿದ್ದಾರೆ. ಒಂದು ಚೇರ್ನಲ್ಲಿ 3 ಜನರು ಕೂಡ ಕೂತ್ಕೊಂಡಿದ್ದಾರೆ. ಚೇರು ಕಟ್ಟಾಗದಿದ್ರೆ ಭಾಗ್ಯ ಅಂತ ಹೇಳ್ಬೋದು. ನನ್ನ ಶಾಲೆ ಸುರ ಇರಂಡದು ಇಲ್ಲಿ ಒಬ್ಬ ಬೆಳಿಗ್ಗೆ ಎದ್ದ ಕೂಡಲೇ ಇಲ್ಲಿ ಒಂದು ಹಲಸಿನ ಹಣ್ಣು ಉಂಟು, ಅದನ್ನು ನೋಡುದು ಯಾವಾಗ ಹಣ್ಣಾಗಿದೆ ಅಂತ ಪರಂದು ಚಪ್ಪು ಓಡ್ ಬರೋದು. ನಮಗೆ ನಮ್ಮ ಹತ್ರದ ಮನೆಯವ್ರು ಕೊಟ್ಟದ್ದು, ತಾರಕ ಅಂತ ಅವ್ರು ಕೊಟ್ಟದ್ದು. ಈಗ ಹಲಸಿನ ಹಣ್ಣು ಹೇಳಿದರೆ ತುಂಬ ಇಷ್ಟ. ಬೆಳಿಗ್ಗೆ ಎದ್ದು ಇದು ಕೆಲಸ ಅವರಿಗೆ. ಇವಾಗ ತಂದು ಒಂದು 2 ದಿವಸ ಆಯಿತು, 2 ದಿವಸದಿಂದ ನಿನ್ನೆ ಕೂಡ ಹಾಗೆ ಬೆಳಿಗ್ಗೆ ಎದ್ದು ನೋಡುದು ಹಣ್ಣಾಗಿದೆ ಅಂತ. ಸ್ವಲ್ಪ ಸ್ಮೆಲ್ ಬರ್ತಾ ಉಂಟು, ಇನ್ನೂ ಕೂಡ ಹಣ್ಣಾಗಬೇಕು ಸಮೇತ. ಇಲ್ಲಿ ಖುಷಿ ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾಳೆ, ಪೂರಿಯ ಉಂಡೆ ಮಾಡ್ತಾ ಇದ್ದಾಳೆ. ಉಂಡೆ ಮಲ್ಲ ಆತಂಡ ಚೂರು ಮಲ್ಲ ಇರಕೊಂಡು ಮಲ್ಲ ಅದು ನೀ ಮಾಡು ಚೇಂಜ್ ಯಾವುದು. ಈ ಆಪೇಲಕ್ಕಾಯಿನ ಹಾಳು ಮಾಡ್ಕೊಣ ಸಮಿತೆ. ಅವು ಹಾಳು ಬಗ ತಿನ್ರಾ ಬುಜಿ ಈ ಏತು ಮೂಸನ್ ಲವ್ ಸ್ಮೆಲ್ ಬಣ್ಣಗಾನೆ ಸ್ಮೆಲ್ ಬರ್ನು ಲಕ್ ಬರೀ ಟೀಕಪ್ಪು ಅಮ್ಮಗ ಹಾಳಂಡ ಎಡ್ ತಿನ್ರಾ ಬುಜಿ ಚೂತುಕ ಬೈಯಡ್ದುಕ ಬೈಯಡ್. ನಾನು ಚಪಾತಿ ಲಟ್ಟಿಸ್ತಾ ಇದ್ದೇನೆ. ಖುಷಿ ಉಂಡೆ ಮಾಡಿ ಕೊಡ್ತಾ ಇದ್ದಾಳೆ, ನನ್ನ ಹೆಲ್ಪರ್ ಖುಷಿ. ಇಲ್ಲಿ ಅಸಿಸ್ಟೆಂಟಿಗೆ ಶಾಲೆ ಸುರಾಗ್ಲಿಕ್ಕಾಯ್ತು. ನೀ ಯಾರತ್ರ ಹೇಳಿದ್ದು ಖುಷಿ? ಅವನ ಕೈಯಲ್ಲಿ ಮುದ್ದೆ ಮಾಡಿ ಮಾಡ್ತಾನೆ. ಬೆಳಿಗ್ಗೆ ಮಳೆ ಸ್ಟಾರ್ಟ್ ಆಗಿದೆ. ಸಾಂಬಾರು ಹಾಕಿದ್ದೀರಿ ಶಾಲಿ ನೋಡಿ, ಶಾಲಿಗೆ ಚಳಿ ಹಿಡಿದಿದೆ, ಚಳಿ ಮಳೆಗೆ. ಖುಷಿ ಹೇಳಲ್ಲ ಚಮ್ಮು ತಿಂತಾರಾ ಪೂರಿ ತಿಂತಾನಾ? ಮಳೆಗೆ ಕೋಳಿ ನೋಡಿ ಪಾಪ. ಮಳೆ ಬರ್ತದೆ, ಮಳೆ ಬರುವಾಗ ಏನಾದ್ರು ತಿನ್ನುವಂತ ಹಲಸಿನ ಹಣ್ಣು ಹಣ್ಣಾಗಿದೆ ಗೊತ್ತಿಲ್ಲ. ಪಿರೋಡ್ ಕಟ್ ಅಂತಲೇ ಈ ಸೈಡ್ ಬಂದದ್ದು, ಈ ಸೈಡ್ ನೋಡಿಲ್ಲ. ಇದು ರಾತ್ ಬೇಗ ಬರ್ಕೊಂಡು ಬರ್ತೀನಿ ಮಲ್ಲ ಕ್ಯಾಮರಾ ಇಲ್ಲಿ ಅದು ಇಡ್ತೇನೆ ನಾನು. ಕರೆಂಟ್ ಇಲ್ಲ, ಹಾಗೆ ಎಲ್ಲಿ ಕೂಡ ಕ್ಲಾರಿಟಿ ಇಲ್ಲ. ಓಕೆ, ಹಲಸಿನ ಹಣ್ಣು ಕಟ್ ಮಾಡಿದ್ದೇನೆ, ಆದರೆ ಅಷ್ಟೇನು ಹಣ್ಣಾಗಲಿಲ್ಲ. ನಾಳೆಗೆ ಕರೆಕ್ಟಾಗಿ ಆಗ್ಬೋದು. ಹಾಗೆ ಮತ್ತೆ ಸಮಿತಿಗೆ ತುಂಬ ಆಸೆ ಅಂತ ನಾನು ಕಟ್ ಮಾಡಿದ್ದೊಂದು ತಿನ್ನಲಿ ಆಸೆಗೆ ಅಂತ. ಹಾಗೆ ಹಾಗೆ ಆ್ಯನಿವರ್ಸರಿಗೆ ಯಾರೆಲ್ಲ ವಿಶ್ ಮಾಡಿದ್ರು ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ತುಂಬ ಜನರು ವಿಶ್ ಮಾಡಿದ್ರು, ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇವತ್ತಿನ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಕರೆಂಟ್ ಇಲ್ಲ, ಇದು ಚಾರ್ಜಿಂಗ್ ಲೈಟ್. ಮಳೆ ಬಂದರೆ ಹಾಗೆ ಇಲ್ಲಿ ಅವಾಗ ಕರೆಂಟ್ ಹೋಗ್ತದೆ. ಹಾಗಾಗಿ ಈ ವ್ಲಾಗನ್ನು ಎಂಡ್ ಮಾಡಿ ಮುಂದಿನ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ. ಇಷ್ಟಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.